ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಸ್ಪೈರಿಂಗ್ ಮ್ಯಾಥ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಕೆಲವು ಡಿಸ್ಟ್ರಿಕ್ಟ್ಗಳಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಆ ಪ್ರಿಪ್ರೇಟರಿ ಎಕ್ಸಾಮ್ಗಳ ಕ್ವಶನ್ ಪೇಪರ್ಸ್ಗಳನ್ನ ಸ್ವಲ್ಪ ಅನಲೈಸ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ MCQಸ್ಗಳಲ್ಲಿ ಕೇಳುವಂಥ ಹಾಟ್ಸ್ ಕ್ವಶನ್, ಅಂದರೆ ಹಾಟ್ಸ್ ಅಂತ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ. ಆ ಕ್ವಶನ್ಸ್ಗಳನ್ನ ಪರ್ಟಿಕ್ಯುಲರ್ ಈ ವರ್ಷದಿಂದ ಹೊಸದಾಗಿ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಪ್ರೀವಿಯಸ್ ಇಯರ್ನು ಕೂಡ ಇತ್ತು ಇದು. ಬಟ್ ಈಗ ನೀವು ಇಂಟ್ರೊಡಕ್ಷನ್ ಏನು ಅಂತಂದರೆ ಹಾಟ್ಸ್, ಅದು MCQಸಲ್ಲಿ ಒಂದು 3 ಚಾಪ್ಟರಿಂದ ಕೇಳ್ತಾನೆ. ಬ್ಲೂ ಪ್ರಿಂಟಲ್ಲಿ ಆ 3 ಚಾಪ್ಟರ್ಗಳನ್ನ ಮೆನ್ಷನ್ ಮಾಡಿರೋದವನು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ಅದರ ಜೊತೆಗೆ ವೆಕ್ಟರ್ಸ್ ಚಾಪ್ಟರ್. ಈ ವೆಕ್ಟರ್ಸ್ ಚಾಪ್ಟರಿಂದ ಈ ಹಾಟ್ಸ್ ಕ್ವಶನ್ಸ್ಗಳನ್ನ ಕೇಳ್ಬೋದು ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಬಟ್ ಇತ್ತೀಚೆಗಿನ ಒಂದು PU ಬೋರ್ಡ್ ಮೀಟಿಂಗಲ್ಲಿ ನಡೆದಂಥದ್ದು ಏನು ಅಂತಂದರೆ ಹಾಟ್ಸ್ ಕ್ವಶನ್ ಯಾವ ಚಾಪ್ಟರಿಂದ ಆದರೂ ಬರ್ಬೋದು ಅಂತ ಮೆನ್ಷನ್ ಮಾಡಿದ್ದಾನೆ. ನೋಡೋಣ, ಮ್ಯಾಕ್ಸಿಮಮ್ ಅಂದರೆ ನಾವು MCQಸ್ಗಳನ್ನ ರೆಡಿ ಆಗಬೇಕಾದಾಗ ತುಂಬ ಚೆನ್ನಾಗಿ ಪ್ರಿಪೇರ್ ಆದ್ವಿ ಅಂತಂದರೆ ದೇರ್ ಇಸ್ ನೋ ಡೌಟ್. ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ನಾನು ಚಾಪ್ಟರ್ ವೈಸ್ ಎಲ್ಲ MCQಸ್ಗಳನ್ನು ಡಿಸ್ಕಸ್ ಮಾಡ್ತೀನಿ. ಈಗ ಈ ಪರ್ಟಿಕ್ಯುಲರ್ ಒಂದು 3-4 ಪ್ರಿಪ್ರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳನ್ನ ನೋಡಿದರೆ ಹಾಟ್ ಕ್ವಶನ್ ಯಾವ ಥರ ಇರುತ್ತೆ ಅಂದರೆ ಇಟ್ ನೀಡ್ಸ್ ಲಿಟಲ್ ಬಿಟ್ ಎಕ್ಸ್ಟ್ರಾ ಸ್ಕಿಲ್ ಅಂತ. ಅಂದರೆ ಡೈರೆಕ್ಟಾಗಿ ನಿಮ್ಮ ಬುಕ್ಕಲ್ಲಿರುವಂಥದ್ದನ್ನೇ ಕೇಳ್ತಾನೆ, ಬಟ್ ಸ್ವಲ್ಪ ಅದರ ಆಚೆಗೆ ಇರುವಂಥ ಯಾವುದಾದ್ರೂ ಒಂದು ಕ್ವಶನ್ಸ್ಗಳನ್ನ ಕೇಳುವಂಥ ಚಾನ್ಸ್ ಇದೆ ಅಂತ. ಬಟ್ ನಾವು ಫಸ್ಟ್ ಕ್ವಶನಿಂದನೇ ನೋಡ್ತಾ ಹೋದ್ವಿ ಅಂತಂದರೆ ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಕ್ವಶನ್ನೇ. ಸಿಂಪಲ್, ಅದರಲ್ಲೇನಿಲ್ಲ. ಅಂದರೆ ಒಂದು ರಿಲೇಷನ್ನ ಮೆನ್ಷನ್ ಮಾಡಿ ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಸಿಮೆಟ್ರಿಕ್ನ ಚೆಕ್ ಮಾಡ್ತಾ ಇರ್ತಾನೆ. ಆ ಥರದ ಸಾಕಷ್ಟು ಪ್ರಾಬ್ಲಮ್ಸ್ ಇದ್ದಾವೆ. ಬಟ್ ಏನು ಅಂತಂದರೆ ನೆಕ್ಸ್ಟ್ ಕ್ವಶನ್ ಬಂದಾಗ ಫೈಂಡ್ ದ ನಂಬರ್ ಆಫ್ ಆಲ್ 1-1 ಫಂಕ್ಷನ್ಸ್ ಅಂತ. ಈ ನಂಬರ್ ಆಫ್ 1-1 ಆನ್-ಟು ಫಂಕ್ಷನ್ಸ್, ಬೈಜೆಕ್ಟಿವ್ ಫಂಕ್ಷನ್ಸ್ ಯೂಶಲಿ KCETಲಿ ಕೇಳ್ತಿದ್ರು. ಈಗ ಈ ಹಾಟ್ಸ್ ಇಂಟ್ರಡ್ಯೂಸ್ ಆದ ನಂತರ ಅವುಗಳನ್ನ ನಮ್ಮ ಥಿಯರಿ ಎಕ್ಸಾಮಲ್ಲೂ ಕೂಡ ಕೇಳುವಂಥ ಚಾನ್ಸ್ ಇದೆ. ಇದು ಸ್ವಲ್ಪ ನಮಗೆಲ್ಲೋ ಒಂದಿಷ್ಟು ಸ್ಟೂಡೆಂಟ್ಸಿಗೆ ಔಟ್ನ ಸ್ಕೋರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬಟ್ ನೀವು ತುಂಬ ಚೆನ್ನಾಗಿ ಪ್ರಿಪೇರ್ ಆದ್ರಿ ಅಂತಂದರೆ ಮ್ಯಾಥಮೆಟಿಕ್ಸ್ ಅಂತೂ ಔಟ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನಾನು MCQಸ್ಗಳನ್ನ ಚಾಪ್ಟರ್ ವೈಸ್ ಅನಲೈಸ್ ಮಾಡ್ತಾ ಹೋದಾಗ ನೀವು ಆ ಥರದ್ದು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ಬೋದು, ನೋಡ್ಬೋದು. ಎಸ್, ಇನ್ನು ಬಂದ್ಬಿಟ್ಟು ನೆಕ್ಸ್ಟ್ ಚಾಪ್ಟರ್ ಅಂತ ಅಂದರೆ ಈಗ ನೋಡಿ ಇಲ್ಲಿ ಇದರಲ್ಲಿ ನಾವು ಹಂಗಾರೆ ರಿಲೇಷನ್ ಫಂಕ್ಷನ್ಸಲ್ಲಿ ಎಕ್ಸ್ಟ್ರಾ ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ಏನು ಅಂತ ಅಂದರೆ ನಂಬರ್ ಆಫ್ 1-1 ಆನ್-ಟು ಬೈಜೆಕ್ಟಿವ್ ಫಂಕ್ಷನ್ಸ್ ಅಂತ ಬರುವಂಥ ಒಂದು 3-4 ಫಾರ್ಮುಲಾಸ್ಗಳು. ಇನ್ನು ಯೂಶಲಿ ಅದಕ್ಕಿಂತ ಮುಂಚೆ ಡಿಟರ್ಮೆಂಟ್ಸಲ್ಲಿ ಒಂದು ಸ್ವಲ್ಪ ಕ್ವಶನ್ನ ಟ್ವಿಸ್ಟ್ ಮಾಡ್ತಿದ್ದ. ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ನೋಡಿದಾಗ ಅನಿಸಿದ್ದೂ ಅದೇ, ಮತ್ತು ಬೇರೆ ಪ್ರಿಪ್ರೇಟರಿ ಕ್ವಶನ್ ಪೇಪರ್ಸು ಮತ್ತು ಬೋರ್ಡಿಂದ ಬಿಟ್ಟಂತೆ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನ ನೋಡಿದಾಗಲೂ ಅನಿಸಿದ್ದು ಅದೇ. ಡಿಟರ್ಮೆಂಟ್ಸ್ ಚಾಪ್ಟರಿಂದನೂ ಕೂಡ ಕ್ವಶನ್ಸ್ಗಳನ್ನ ಸ್ವಲ್ಪ ನಮಗೆ ಟ್ವಿಸ್ಟ್ ಮಾಡಿ ಕೇಳುವಂಥ ಚಾನ್ಸ್ ಇದೆ. ಅಂದರೆ ಇಟ್ ನೀಡ್ಸ್ ಎಕ್ಸ್ಟ್ರಾ ಸ್ಕಿಲ್ ಅಂತ. ಓಕೆ, ಅದನ್ನು ಕೂಡ ಕಾನ್ಸಂಟ್ರೇಟ್ ಮಾಡೋಣ. ಎಸ್, ಈಗ ಆ್ಯಸ್ ಯೂಶುವಲ್ ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲವೂ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಕ್ವಶನ್ಸ್ಗಳೇ, ದೇರ್ ಇಸ್ ನೋ ಡೌಟ್. ಬಟ್ ಸ್ವಲ್ಪ ಏನೋ ಟ್ವಿಸ್ಟ್ ಮಾಡಿರ್ತಾನೆ, ಅದನ್ನು ಅನಲೈಸ್ ಮಾಡ್ಕೋಬೇಕಾಗತ್ತೆ ನೀವು. ಓಕೆ, ಎಸ್. ಇನ್ನು 6th ಒನ್ ಕಂಟಿನ್ಯೂಟಿಯಿಂದ ಮತ್ತು ಡಿಫ್ರೆನ್ಷಿಯಬಿಲಿಟಿ ಚಾಪ್ಟರಿಂದ ಬಂದಂಥ ಕ್ವಶನ್ನು ರೈಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಅಂತ. ಆನ್ಸರ್ ಸಿಂಪಲ್ ಇರುತ್ತೆ, ಬಟ್ ಎಷ್ಟೊಂದು ಸ್ಟೂಡೆಂಟ್ಸು ಅದ್ರ ಬಗ್ಗೆ ಥಿಂಕ್ ಮಾಡಿರಲ್ಲ ಅಂತ ಅಷ್ಟೇ. ಇಲ್ಲಿ ನಮಗೆ ಸ್ವಲ್ಪ ಟ್ವಿಸ್ಟ್ ಮಾಡಿದಂಥ ಕ್ವಶನ್ ಇದು. ಎಸ್, ಯಾಕಂದರೆ ನಮಗೆ ಬರೀ ಡೆರಿವೇಟಿವ್ ಆಫ್ ಎ ಫಂಕ್ಷನ್ ಅಂತ ನಾವು ಓದ್ಕೊಂಡು ಬಿಟ್ಟಿರ್ತೀವಿ. ಈ ರೈಟ್ ಹ್ಯಾಂಡ್ ಡೆರಿವೇಟಿವ್, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂತ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿರೋದಿಲ್ಲ. ಆಮೇಲೆ ಇನ್ನೊಂದು ಅಪ್ಡೇಟೆಡ್ ನ್ಯೂಸ್ ಏನು ಅಂತ ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ರಿಮಾರ್ಕ್ಗಳು ಮತ್ತು ನೋಟ್ಗಳನ್ನ ಕರೆಕ್ಟಾಗಿ ಸ್ಟಡಿ ಮಾಡ್ಕೋಬೇಕು ಫಾರ್ MCQ ಪ್ರಿಪ್ರೇಷನ್. MCQಗಳ ಪ್ರಿಪ್ರೇಷನ್ಗೆ ಆ ನೋಟ್ ಮತ್ತು ರಿಮಾರ್ಕ್ಸ್ಗಳನ್ನ ಕರೆಕ್ಟಾಗಿ ಪ್ರಿಪೇರ್ ಆದ್ರಿ ಅಂತಂದರೆ ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು ಅಂತ. ಓಕೆ, ಎಸ್. ಅದೇ ಥರದ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಲ್ಲಿ ನಾನು ಹೇಳಿದಂಗೆ ಡಿಟರ್ಮೆಂಟ್, ಕಂಟಿನ್ಯೂಟಿ, ಡಿಫ್ರೆನ್ಷಿಯಬಿಲಿಟಿ, ಅದರ ಜೊತೆಗೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸು ಮತ್ತು ವೆಕ್ಟರ್ಸ್ ಅವರು ಬ್ಲೂ ಪ್ರಿಂಟಲ್ಲಿ ಮೆನ್ಷನ್ ಮಾಡಿರೋ ಹಾಗೆ. ಓಕೆ, ಬಟ್ ಬೇರೆ ಟಾಪಿಕ್ಸ್ಗಳಿಂದ ಕ್ವಶನ್ಸ್ಗಳನ್ನ ನೋಡಿದಾಗ ಕೂಡ ಅಲ್ಲೂ ನಾವು ಟ್ವಿಸ್ಟ್ ಮಾಡಿದ್ದಾನೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. 100% ನೀವು ತುಂಬ ಚೆನ್ನಾಗಿ ಪ್ರಿಪೇರ್ ಆದ್ರಿ ಅಂತಂದರೆ ಅವುಗಳನ್ನು ಕೂಡ ಟ್ಯಾಕಲ್ ಮಾಡ್ಬೋದು. ಎಸ್, ಇಲ್ಲಿ ನೋಡಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಇಂದ ಬಂದಿದ್ದು ದ ಮಿನಿಮಮ್ ವ್ಯಾಲ್ಯೂ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್. ಸಿಂಪಲ್ ಇದೆ. ಗ್ರಾಫಿಕಲ್ ಅನಲೈಸಸ್ ನೋಡಿದ್ರಿ ಅಂತಂದರೆ ಡೈರೆಕ್ಟಾಗಿ ಆನ್ಸರ್ನ ನೋಡ್ಬೋದು. ನೋ ಡೌಟ್ ಅವುಗಳನ್ನೆಲ್ಲ ನಾನು ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡ್ತಾ ಹೋದಾಗ ನಿಮ್ಗೆ ಹೇಳ್ಕೊಡ್ತೀನಂತೆ. ಎಸ್, ಇನ್ನು ನೆಕ್ಸ್ಟ್ ಚಾಪ್ಟರ್ ಬಂದುಬಿಟ್ಟು ವೆಕ್ಟರ್ಸ್. ಇಲ್ಲಿ ಇವೆರಡೂ ಇಂಟಿಗ್ರೇಷನಿಂದ ಭಾಳ ಸಿಂಪಲ್ ಇದ್ದಾವೆ, ನೋ ವರೀಸ್.
ಎಸ್, ವೆಕ್ಟರ್ಸಿಂದನೂ ಕೂಡ ಡೈರೆಕ್ಟ್ ಕ್ವಶನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ಸೊ ಕ್ವಶನ್ನೇ ಅದನ್ನು ಈ ಥರ ಫ್ರೇಮ್ ಮಾಡಿದ್ದಾನೆ. ಸೊ ಇದು ಆ್ಯಕ್ಚುಲಿ +r-3 ಕೊಡಬೇಕಾಗಿತ್ತು. ಸೊ ನೋ ವರೀಸ್, ಡೈರೆಕ್ಟಾಗಿ ಕೆಲವು ಸರಿ +1/√3 ಅಂತಲೂ ಕೊಟ್ಟರು. ಸೊ ಓಕೆನೇ ಆನ್ಸರ್ ಆಗಿರುತ್ತೆ. ಎಸ್, ನಾನು ಹೇಳಿದಾಗೆ ಹಾಟ್ ಸೆಕ್ಷನ್ ಅಂತ ಬಂದಾಗ ಸೊ ಇಲ್ಲಿ ನೋಡಿ ವೆಕ್ಟರ್ಸ್ ಚಾಪ್ಟರಲ್ಲಿ 12th ಕ್ವಶನ್ ಇದೆ ನೋಡಿ. ಇದು ನಿಮ್ಮ ಅಬ್ಸರ್ವೇಷನ್ಸ್ ಅಂತ ಅಬ್ಸರ್ವೇಷನ್ಸ್ ಅಂತ ಪ್ರೊಜೆಕ್ಷನ್ ಆಫ್ ವೆಕ್ಟರ್ಸ್ ಅಂತ ಆದ ನಂತರ ಅಲ್ಲಿದ್ದಾವೆ. ಆ ಅಬ್ಸರ್ವೇಷನ್ಸಲ್ಲಿ ರಿಮಾರ್ಕಲ್ಲಿ ಇರುವಂತಹ ಒಂದು ಪಾಯಿಂಟ್ ಇದು ಏನಂತಂದರೆ ದ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಬಿ ಆನ್ ದ ಡೈರೆಕ್ಟೆಡ್ ಲೈನ್ ಎಲ್ ಇಫ್ ಆ್ಯಂಗಲ್ ಥೀಟಾ ಈಸ್ ಈಕ್ವಲ್ ಟು π/2 ಆದರೆ 3π/2 ಆದರೆ ಏನಾಗಿರುತ್ತೆ ಅಂತ. ನಾವು ಎಷ್ಟೊಂದು ಸಾರಿ ನಾವೇನು ಮಾಡಿರ್ತೀವಿ ಅಂತಂದರೆ ಸೊ ಆ ಥರದ ರಿಮಾರ್ಕ್ಸ್ಗಳನ್ನಾಗಲಿ ನೋಟ್ಗಳನ್ನಾಗಲಿ ಓದೋದೇ ಇಲ್ಲ, ಜಸ್ಟ್ ಡೈರೆಕ್ಟಾಗಿ ಪ್ರಾಬ್ಲಮ್ಸ್ಗಳಿಗೆ ಹೋಗ್ತೀವಿ, ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ಸೊ ಅಂಥವುಗಳನ್ನ ಸ್ಕಿಪ್ ಮಾಡಿರ್ತೀವಿ. ಬಟ್ ದಯವಿಟ್ಟು ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ಎಸ್ಪೆಷಲಿ ಇವುಗಳನ್ನ ಚೆನ್ನಾಗಿ ಪ್ರಿಪೇರ್ ಆಗಿ. ಇವುಗಳದ್ದು ಎಲ್ಲನೂ ಚಾಪ್ಟರ್ ವೈಸ್ ನಾನು ಅನಲೈಸ್ ಮಾಡ್ತಾ ಹೋಗ್ತೀನಿ. ಸೊ ಡೋಂಟ್ ವರಿ. ಓಕೆ, ಇನ್ನು ನೆಕ್ಸ್ಟ್ ಬಂದುಬಿಟ್ಟು 3-dimensional ಜಿಯೋಮೆಟ್ರಿ. 3-dimensional ಜಿಯೋಮೆಟ್ರಿಯಲ್ಲೂ ಕೂಡ ಅಷ್ಟೇ ಡೈರೆಕ್ಷನ್, ಕೊಸೈನ್ಸ್, ಇಲ್ಲೂ ಕೂಡ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದ್ದಾವೆ. ಆ ಪಾಯಿಂಟ್ಸ್ಗಳ ಮೇಲೆ ಸ್ವಲ್ಪ ಕ್ವಶನ್ಸ್ಗಳನ್ನ ಟ್ವಿಸ್ಟ್ ಮಾಡ್ತಾ ಇರ್ತೇನೆ ನಾವು. ಸೊ ಮ್ಯಾಕ್ಸಿಮಮ್ ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನ ಮತ್ತು ಇವನ್ನ ಅನಲೈಸ್ ಮಾಡಿದಾಗ ಅನಿಸಿದ್ದದೆ. ಎಸ್, ಇನ್ನು ಬಂದುಬಿಟ್ರೆ LPP. ಈ LPP ಚಾಪ್ಟರ್ ಮತ್ತು ಇಂಟಿಗ್ರೇಷನಲ್ಲಿರುವಂಥ 6 ಮಾರ್ಕ್ಸಲ್ಲಿ 6 ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಅಂದರೆ ಹಾಟ್ಸ್ ಅಂತ ಏನು ಕರಿತೀವಲ್ವ, ಅದು ಬರೀ MCQಗಳಲ್ಲಿ ಅಷ್ಟೇ ಕೇಳೋದಲ್ಲ. ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ 6 ಮಾರ್ಕ್ಸಲ್ಲಿ ಈ ಕ್ವಶನ್ಸ್ಗಳನ್ನ ಕೇಳ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ದ್ಯಾಟ್ LPP ಅಂತ ಚಾಪ್ಟರ್ ಬಂದಾಗ ನಮಗೇನು 6 ಮಾರ್ಕ್ಸ್ ಅಂತ ಗ್ರಾಫ್ಗಳನ್ನ ನಾವು ಇದನ್ನು ಬರೀತಿರ್ತೀವಲ್ವ, ಅದರಲ್ಲಿ ಒಂದು 3 ಕ್ವಶನ್ಸ್ಗಳು ಆ ಥರದ್ದಿದ್ದಾವೆ. ಒಂದು 3 ಕ್ವಶನ್ಸ್ ದೇ ನೀಡ್ ಲಿಟಲ್ ಬಿಟ್ ಎಕ್ಸ್ಟ್ರಾ ಸ್ಕಿಲ್ ಅಂತ ಅನ್ನೋದಕ್ಕೇನಿಲ್ಲ. ಸೊ ಒಂದು ಕಾಮನ್ ಆಗಿ ಮಿಸ್ಟೇಕ್ ಮಾಡ್ತಾ ಇರ್ತಾರೆ ಸ್ಟೂಡೆಂಟ್ಸು, ಆ ಥರದ್ದು ಮಿಸ್ಟೇಕ್ ಮಾಡುವಂಥ ಕ್ವಶನ್ಸ್ಗಳನ್ನ ಕೇಳ್ಬೋದು ಅಂತ. ಸೊ ಹೀಗಾಗಿ ಅಲ್ಲಿ 6 ಮಾರ್ಕ್ಸಲ್ಲೂ ಕೂಡ ಕೇಳ್ಬೋದು. ಇಲ್ಲ ಸೊ ಇಲ್ಲಿ ಈ ಥರದ್ದು ಯಾವುದಾದ್ರೂ ಒಂದು MCQ ಅಲ್ಲೂ LPP ಇಂದ ಕೇಳುವಂಥ ಚಾನ್ಸ್ ಇರುತ್ತೆ. ಓಕೆ, ಈಗ ಅಬ್ಜೆಕ್ಟಿವ್ ಫಂಕ್ಷನ್ ಆಫ್ ಎ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ನಾವು ನೋಡಿರೋದೇ ಇಲ್ಲ, ಅದನ್ನು ಅಬ್ಸರ್ವ್ ಮಾಡಿರೋದೇ ಇಲ್ಲ. ಸೊ ಅಬ್ಜೆಕ್ಟಿವ್ ಫಂಕ್ಷನ್ ಡೆಫಿನೇಷನ್, ಅಥವಾ ಅಬ್ಜೆಕ್ಟಿವ್ ಫಂಕ್ಷನ್ ಈಸ್ ಲೀನಿಯರ್ ಫಂಕ್ಷನ್ ಆರ್ ಕ್ವಾಡ್ರಾಟಿಕ್ ಫಂಕ್ಷನ್ ಆರ್ ಕ್ಯೂಬಿಕ್ ಫಂಕ್ಷನ್ ಆರ್ ಕಾನ್ಸ್ಟೆಂಟ್ ಫಂಕ್ಷನ್, ಈ ಥರದ್ದು ಕೇಳ್ಬೋದು. ಅಥವಾ ಕಾರ್ನರ್ ಪಾಯಿಂಟ್ಸ್ ಮೇಲೆ ಏನಾದರೂ ಒಂದು ಟ್ವಿಸ್ಟ್ ಮಾಡಿ ಕೇಳುವಂಥ ಚಾನ್ಸ್ ಇರುತ್ತೆ. ಓಕೆ, ಸೊ ಇನ್ನು 15th ಕ್ವಶನ್ ಬಂದುಬಿಟ್ರೆ ಪ್ರೊಬಾಬಿಲಿಟಿಯಿಂದ ಆ್ಯಸ್ ಯೂಶುವಲ್. ಪ್ರೊಬಾಬಿಲಿಟಿನೂ ಕೂಡ ಇದೇ ಥರದ್ದು ಲಾಸ್ಟ್ ಇಯರ್ ನಾವು ಕ್ವಶನ್ ಪೇಪರ್ನ ನೋಡಿದ್ವಿ ಅಂದರೆ ಸೊ 2023 ಈ ಪ್ರೊಬಾಬಿಲಿಟಿಯಿಂದ ಮತ್ತು ಸೊ ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿಯಿಂದ 2 ಕ್ವಶನ್ಸ್ಗಳನ್ನ ಸ್ವಲ್ಪ ಅಂದರೆ ಡೈರೆಕ್ಟಾಗಿ ಹೇಳೋ ಬದಲಾಗಿ ಒಂಚೂರು ಏನೋ ಡಿಫ್ರೆಂಟಾಗಿ ಮೆನ್ಷನ್ ಮಾಡಿದ್ರು. ಎಷ್ಟೊಂದು ಸ್ಟೂಡೆಂಟ್ಸು ಆ 2 ಮಾರ್ಕ್ಸ್ಗಳನ್ನ ಕಳ್ಕೊಂಡು ಔಟ್ ಆಗುವಂಥದ್ದನ್ನು ಮಿಸ್ ಮಾಡ್ಕೊಂಡಿದ್ರು. ಈ ವರ್ಷ ನೀವು ಆ ಮಿಸ್ಟೇಕನ್ನು ಮಾಡೋದಕ್ಕೆ ಹೋಗಬೇಡಿ. ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ ಸೆಲ್ ಬಂದುಬಿಟ್ರೆ ಎಸ್, ಫಿಲ್ ಇನ್ ದ ಬ್ಲ್ಯಾಂಕ್ ಸೆಲ್ ಬಂದಾಗ ಎಸ್ಪೆಷಲಿ ಈ ಡಿಟರ್ಮೆಂಟ್ಸ್ ಅಂತ ಹೇಳಿದ್ನಲ್ವ, ಅದು ಐದರ್ MCQ ಅಲ್ಲಾದರೂ ಬರ್ಬೋದು, ಇಲ್ಲ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಾದರೂ ಬರ್ಬೋದು. ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿರುವಂಥ ರಿಮಾರ್ಕಲ್ಲಿ ಅಥವಾ ನೋಟಲ್ಲಿ ಏನು ಒಂದಿಷ್ಟು ರಿಸಲ್ಟ್ಸ್ಗಳಿದಾವಲ್ವ, ಆ ರಿಸಲ್ಟ್ ಬೇಸ್ ಮೇಲೆ ಕ್ವಶನ್ನ ಕೇಳಿದ್ದಾನೆ. ಓಕೆ, ಸೊ ನಾವು ಅವುಗಳನ್ನ ಮಿಸ್ ಮಾಡಿರ್ತೀವಿ, ಕಾನ್ಸಂಟ್ರೇಟ್ ಮಾಡಿರೋದಲ್ಲ. ಅದಕ್ಕೋಸ್ಕರ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಸೊ ನಾವು 100% ಆ ಎಲ್ಲ MCQಸ್ಗಳನ್ನ ಏನು ಚಾಪ್ಟರ್ ವೈಸ್ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅವುಗಳನ್ನ ಡೌನ್ಲೋಡ್ ಮಾಡಿಕೊಂಡು ಕ್ವಶನ್ಸನ್ನು ಸೊ ಆರಾಮಾಗಿ ಪ್ರಿಪೇರ್ ಆಗ್ಬೋದು. ಸೊ ನೋ ವರೀಸ್. ಓಕೆ, ಎಸ್, ಇನ್ನು ಬಂದುಬಿಟ್ಟು ನೆಕ್ಸ್ಟು ಇದು ಡಿಫರೆನ್ಷಿಯಲ್ ಇಕ್ವೇಷನ್ಸು. ಇಲ್ಲಿ 3-dimensional ಜಿಯೋಮೆಟ್ರಿ ಅದೇ ಹೇಳಿದ್ನಲ್ವ, ಒಂದು ಕ್ವಶನ್ ಟ್ವಿಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ, ಐದರ್ ಇನ್ MCQ ಆರ್ ಇನ್ ಸೊ ದಿಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದು ಕೂಡ ಇದೇ ಥರದ ರಿಸಲ್ಟು sin² alpha + sin² beta + sin² gamma. ಆ ರಿಸಲ್ಟ್ ಅಂದರೆ ಒಂದು ರಿಸಲ್ಟ್ ಬರುತ್ತೆ ನಮಗೆ cos² alpha + cos² beta + cos² gamma ಅಂತ. ಎಸ್, ಓಕೆ, ಈ ರಿಸಲ್ಟಿಂದ ಸೊ ನಾವು ಇದರ ಆನ್ಸರ್ನ ಬರಿತಾ ಹೋಗ್ತೀವಿ. ಎಸ್, ನೋಡಿ ನೆಕ್ಸ್ಟು ಪ್ರೊಬಾಬಿಲಿಟಿಯಿಂದ. ಓಕೆ, ಈ ಎಲ್ಲ ನೀವು ಪ್ರಿಪ್ರೇಟರಿ ಕ್ವಶನ್ ಪೇಪರ್ಸ್ಗಳನ್ನ ಸೊ ಇನ್ಸ್ಪೈರಿಂಗ್ ಮ್ಯಾಥ್ ಅಂತ ಆ್ಯಪ್ ಇದೆ, ಪ್ಲೇಸ್ಟೋರಿಗೆ ಹೋದರೆ ನಿಮಗೆ ಸಿಗುತ್ತೆ. ಆ ಇನ್ಸ್ಪೈರಿಂಗ್ ಮ್ಯಾಥ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಎಲ್ಲ ಕ್ವಶನ್ ಪೇಪರ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದರ ಜೊತೆಗೆ ಸೊ ನಾನು ನೆಕ್ಸ್ಟ್ ಡಿಸ್ಕಸ್ ಮಾಡುವಂತಹ ಎಲ್ಲ ಚಾಪ್ಟರ್ ವೈಸ್ MCQಸ್ಗಳನ್ನ ಅಲ್ಲೂ ಕೂಡ ನೀವು ಸೊ ಮುಂದೆ ಹೋಗ್ತಾ ಫ್ರೀ ಡೌನ್ಲೋಡಿಗೆ ಇರುತ್ತೆ. ಸೊ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಸೊ ರೈಟ್ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಫ್ರೀ ಸ್ಟಡಿ ಮೆಟೀರಿಯಲ್ ಅಂತ ಇರುತ್ತೆ. ಆ ಫ್ರೀ ಸ್ಟಡಿ ಮೆಟೀರಿಯಲಲ್ಲಿ ಇವೆಲ್ಲ ಕ್ವಶನ್ ಪೇಪರ್ಸ್ಗಳಾಗಲಿ ಆ MCQಸ್ಗಳಲ್ಲಾಗಲಿ ಸಿಗುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಶೇರ್ ವಿತ್ ಯುವರ್ ಫ್ರೆಂಡ್ಸ್.
ಇನ್ಸ್ಪೈರಿಂಗ್ ಮ್ಯಾಥ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತಂದರೆ ಸೊ ಅವೆಲ್ಲವೂ ಸಿಗ್ತವೆ. ಅಪ್ಕಮಿಂಗ್ ವಿಡಿಯೋಸಲ್ಲಿ ಕೆಮಿಸ್ಟ್ರಿ ಸಬ್ಜೆಕ್ಟಿನ ಸ್ಟಡಿ ಮಟೀರಿಯಲ್ಗಳನ್ನ ಮತ್ತು MCQsಗಳನ್ನು ಕೂಡ ಇಲ್ಲೇ ಡಿಸ್ಕಸ್ ಮಾಡುತ್ತೆ, ಇದೇ ಚಾನಲಲ್ಲಿ ಡಿಸ್ಕಸ್ ಮಾಡುತ್ತೆ. ಸೊ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಓಕೆ, ಇನ್ನು ಸೆಕೆಂಡ್ ಕ್ವಶನ್ ಪೇಪರ್ ನೋಡೋದಾದರೆ ಇದು ಕೂಡ ಇನ್ನೊಂದು ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ನೇ. ಸೊ ಒಂದು ನಿನ್ನೆ ಅಂದರೆ 2 ದಿನದ ಹಿಂದೆ ಸ್ಟಾರ್ಟ್ ಆಗಿದ್ದಂಥ ಕ್ವಶನ್ ಪೇಪರಲ್ಲಿ ಮೈಸೂರಲ್ಲಿ ಮುಗಿದಿತ್ತು, ಚಿಕ್ಕಬಳ್ಳಾಪುರಲ್ಲಿ ಮುಗಿದಿತ್ತು, ಇನ್ನೊಂದು ಉತ್ತರ ಕನ್ನಡ ಆ ಡಿಸ್ಟ್ರಿಕ್ಕಲ್ಲಿ ಕಂಪ್ಲೀಟ್ ಆಗಿತ್ತು. ಸೊ ಇನ್ನೊಂದು ಶಿವಮೊಗ್ಗದ ಡಿಸ್ಟ್ರಿಕ್ಕಲ್ಲಿ. ಓಕೆ, ಒಟ್ಟಾರೆಯಾಗಿ ನನಗೆ 4 ಕ್ವಶನ್ ಪೇಪರ್ ಸಿಕ್ಕಿದೆ. ಆ 4 ಕ್ವಶನ್ ಪೇಪರ್ಸ್ಗಳನ್ನ ನಿಮ್ಮ ಮುಂದೆ ಇದನ್ನು ಮಾಡಿದ್ದೀನಿ. ಎಸ್, ಡೌನ್ಲೋಡ್ ದ ಆ್ಯಪ್ ಇನ್ಸ್ಪೈರಿಂಗ್ ಮ್ಯಾಥ್ ಫ್ರಮ್ ಪ್ಲೇ ಸ್ಟೋರ್ ಆ್ಯಂಡ್ ಡೌನ್ಲೋಡ್ ಆಲ್ ದೀಸ್ ಕ್ವಶನ್ ಪೇಪರ್ಸ್ ಫಾರ್ ಫರ್ದರ್ ಸ್ಟಡಿ. ಓಕೆ, ಎಸ್, ಇವಂತೂ ಸಿಂಪಲ್ ಕ್ವಶನ್ಸ್, ಆ್ಯಸ್ ಯೂಶುವಲ್ ಕ್ವಶನ್ಸ್ ಇವು. ಓಕೆ, ನಮಗೆ ಟ್ವಿಸ್ಟ್ ಮಾಡಿದಂಥ ಕ್ವಶನ್ಸ್ಗಳನ್ನ ನಾನು ಆವಾಗಲೇ ತೋರಿಸಿದ್ನಲ್ವಾ. ಎಸ್, ಇಲ್ಲಿದೆ ನೋಡಿ. ಮತ್ತು 5th ಕ್ವಶನ್ ಡಿಟರ್ಮಿನೆಂಟಿಂದ. ಸೊ ಅಲ್ಲಿ ಕೊಟ್ಟಿರುವಂಥ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಏನಾಗುತ್ತೆ ಅಂತ. ಓಕೆ, ಆ ರಿಸಲ್ಟ್ನ ಯೂಸ್ ಮಾಡ್ಕೊಳ್ತೀವಿ ನಾವು. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಈಸ್ ಗಿವನ್ ಬೈ ಡಿಟರ್ಮಿನೆಂಟ್ ಆಫ್ a ಪವರ್ n-1 ಅಂತ ಹೇಳ್ತೀವಿ, ವೇರ್ n ಈಸ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಇವುಗಳನ್ನೆಲ್ಲವೂ ಚಾಪ್ಟರ್ ವೈಸ್ ನಾನು ಡಿಸ್ಕಸ್ ಮಾಡಬೇಕಾದಾಗ ಸೊ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತೀನಿ. ಸೊ ಡೋಂಟ್ ವರೀಸ್. ಇಲ್ಲೂ ಕೂಡ ಅಷ್ಟೇ ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿಯಿಂದ ಸ್ವಲ್ಪ ಎಕ್ಸ್ಟ್ರಾ ಕ್ವಶನ್ ಇದು. ಗ್ರೇಟೆಸ್ಟ್ ಇಂಟಿಜರ್ ಮೇಲೆ ಕೇಳಿದ್ದಾನೆ. ಸೊ ಇನ್ನು 7th ಕ್ವಶನ್ ಅಂತೂ ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು, ಎನಿಬಡಿ ಕ್ಯಾನ್ ಸಾಲ್ವ್ ಇಟ್. ಎಸ್, ನೆಕ್ಸ್ಟು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ಬಂದುಬಿಟ್ಟು ಕಾಸ್ ಎಕ್ಸ್ ಅದು. ನಾನು 1-2 ಕ್ವಶನ್ಸ್ಗಳನ್ನ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಮೇಲೆ 2 ಕ್ವಶನ್ ಪೇಪರ್ನ ನೋಡಿದಾಗ ಅಲ್ಲೂ ಕೂಡ ಸ್ವಲ್ಪ ಟ್ವಿಸ್ಟ್ ಮಾಡಿದಂಥ ಕ್ವಶನ್ ಕೇಳಿದ್ದಾನೆ. ಎಸ್, ಸಮ್ಟೈಮ್ಸ್ 2 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ನು ಕೂಡ ಅಲ್ಲಿ ಕೇಳುವಂಥ ಚಾನ್ಸ್ ಇರುತ್ತೆ. ಸ್ವಲ್ಪ ಕರೆಕ್ಟಾಗಿ ಪ್ರಿಪೇರ್ ಆಗೋಣ. ಓಕೆ, ಎಸ್. ಇನ್ನು ಇಲ್ಲಿ ಬಂದುಬಿಟ್ಟು 11th ಸೇಮ್ ಮತ್ತು ವೆಕ್ಟರ್ಸ್ ಚಾಪ್ಟರಲ್ಲಿ ಈ ಥರದ ಕ್ವಶನ್ನ ಕೇಳಿದ್ದಾನೆ. ಎಸ್, ಎ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಯೂನಿಟ್ ವೆಕ್ಟರು ಈ ಥರದನ್ನೆಲ್ಲನೂ ಪ್ರಿಪೇರ್ ಆಗಿರ್ತೀವಿ. ಈ ಥರದ್ದು ಕೇಳಿದ್ರೆ ಸಾಲ್ವ್ ಮಾಡಿಬಿಡ್ತೀವಿ. ಬಟ್ ಒಂಚೂರು ಈ ಥರ ಏನಾದರೂ ಸ್ವಲ್ಪ ಚೇಂಜಸ್ ಮಾಡ್ತೇನೆ. ನಾನ್-ಝೀರೋ ವೆಕ್ಟರ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಎ ಆ್ಯಂಡ್ ಲ್ಯಾಂಬ್ಡಾ ಬಿ ಎನ್ ನಾನ್-ಝೀರೋ ಸ್ಕೇಲಾರ್ ಆ್ಯಂಡ್ ಲ್ಯಾಂಬ್ಡಾ ಎ ಈಸ್ ಯೂನಿಟ್ ವೆಕ್ಟರ್ ಅಂತ ಹೇಳ್ತಾನೆ. ಸೊ ವೆನ್ ಅಂತ ಕೇಳಿ ಅದರ ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾನೆ. ಸಿಂಪಲ್ ಆಗಿದೆ. ನಾನು ಆವಾಗಲೇ ಮೆನ್ಷನ್ ಮಾಡಿದಾಗೆ LPP ಇಂದ ಅಬ್ಜೆಕ್ಟಿವ್ ಫಂಕ್ಷನ್ ಅಂದರೆ ಯಾವ ಥರ ಫಂಕ್ಷನ್ ಆಗಿರುತ್ತೆ ಅಂತ ಕೇಳಿದ್ದೇನೆ. ಓಕೆ, ಎಸ್. ಅದಾದ ನಂತರ ಇನ್ನು ಸಿಂಪಲ್ ಕಂಡೀಷನಲ್ ಪ್ರೊಬಾಬಿಲಿಟಿ ಮೇಲೆ ಕೇಳುವಂಥ ಕ್ವಶನ್ ಇದು MCQ ಅಲ್ಲಿ. ಎಸ್, ಇನ್ನು ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಬಂದುಬಿಟ್ರೆ ಸೇಮ್. ಮತ್ತು ಇಲ್ಲಿ 17th ಕ್ವಶನ್ ಡಿಟರ್ಮಿನೆಂಟ್ಸಿಂದ ಡೈರೆಕ್ಟಾಗಿ ಕೇಳಿಲ್ಲ. ಸೊ ಏನಂತಂದರೆ ಡಿಟರ್ಮಿನೆಂಟ್ ಆಫ್ ಎ ಹೇಳಿದಾನೆ, ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಅದರ ರಿಸಲ್ಟ್ ಗೊತ್ತಿತ್ತು ಅಂದರೆ ಆನ್ಸರ್ನ ಈಸಿಯಾಗಿ ಬರಿತೀವಿ. ಓಕೆ, ಎಸ್, ಇದು ಬಂದುಬಿಟ್ಟು ಸೆಕೆಂಡ್ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರು. ಇನ್ನು 3rd ಕ್ವಶನ್ ಪೇಪರ್ನ ನೋಡಿದಾಗ ಇದೇ ಥರದ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗ್ತೀರಾ ನೀವು. ಎಸ್, ಟ್ರಾನ್ಸಿಟಿವ್ 1 ಫಂಕ್ಷನ್ದು ಆನ್ ಟು ಫಂಕ್ಷನ್ದು ಡೊಮೈನು. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕಲ್ಲಿ ಮತ್ತು ಇಲ್ಲಿ ಡಿಟರ್ಮಿನೆಂಟ್ಸ್ ಚಾಪ್ಟ್ರಲ್ಲಿ ನಾನು ಹೇಳಿದಂಗೆ. ಎಸ್, ಡಿಟರ್ಮಿನೆಂಟ್ಸ್ ಚಾಪ್ಟರ್ ಬಂದುಬಿಟ್ರೆ ಮತ್ತೆ ನೋಡಿ ಇಲ್ಲಿ ಡಿಟರ್ಮಿನೆಂಟ್ ಆಫ್ 3a = 27 ಇಂಟು ಡಿಟರ್ಮಿನೆಂಟ್ ಆಫ್ ಎ. ಅಂದರೆ ನಿಮಗೆ ಗೊತ್ತಿರುವಂಥ ರಿಸಲ್ಟ್ಸ್ಗಳನ್ನ ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ ಮೆನ್ಷನ್ ಮಾಡಿರ್ತಾನೆ ಅಷ್ಟೇ, ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಓಕೆ, ಎಸ್. ಇಲ್ಲಿ ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿಯಲ್ಲಿ ಈ ಥರದ ಒಂದು ಡಿಫ್ರೆನ್ಷಿಯಬಿಲಿಟಿ ಕ್ವಶನ್ನ ಸಿಂಪಲ್ ಆಗಿನೇ ಕೇಳ್ತಾನೆ, ಅದರ ಜೊತೆಗೆ ಒಂದು ಕ್ವಶನ್ನ ಟ್ವಿಸ್ಟ್ ಮಾಡಿದ್ದನ್ನು ಕೇಳ್ತಾನೆ. ಈಗ ಇಲ್ಲಿ ಕೇಳ್ತಾನೆ ನೋಡಿ ಇಲ್ಲಿ, ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಆರ್ ಡಿಕ್ರೀಸಿಂಗ್ ಆನ್ 0,π/2. ಸೊ ನಮಗೆ ಒಂದು ಫಂಕ್ಷನ್ನ ಕೊಟ್ಟು ಯಾವುದರಲ್ಲಿ ಡಿಕ್ರೀಸ್ ಇದೆ ಇನ್ಕ್ರೀಸ್ ಇದೆ ಅಂತ ಕೇಳಿದ್ರೆ ಕ್ವಿಕ್ಕಾಗಿ ಸಾಲ್ವ್ ಮಾಡ್ತಿದ್ವಿ. ಬಟ್ ಇವಾಗ ಏನು ಮಾಡಬೇಕಾಗುತ್ತೆ ಅಂದರೆ ನಿಮಗೆ ಡೈರೆಕ್ಟಾಗಿ ಕೆಲವು ರಿಸಲ್ಟ್ಸ್ಗಳನ್ನ ನೆನಪಿಟ್ಟುಕೊಂಡ್ರಿ ಅಂತಂದರೆ ಸೊ ಕ್ವಿಕ್ಕಾಗಿ ಆನ್ಸರ್ ಮಾಡಿಬಿಡ್ಬೋದು. ಇರಲಿಲ್ಲ ಅಂದರೆ ಒಂದು ಸ್ವಲ್ಪ ಸಾಲ್ವ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಓಕೆ, ಎಸ್. ಕ್ವಶನ್ ನಂಬರ್ 10 ಇದೆ. ಮತ್ತು ಇಲ್ಲಿ ಸೊ ನಮಗೆ ವೆಕ್ಟರ್ಸ್ ಚಾಪ್ಟ್ರಿಂದ ಡೈರೆಕ್ಷನ್ ಕೊಸೈನ್ಸನ್ನು ಕೇಳಿದ್ದಾನೆ, ಡೈರೆಕ್ಷನ್ ರೇಷೋಸನ್ನು ಕೇಳಿದ್ದಾನೆ. ಇನ್ನು 3Dಯಲ್ಲಿ ಇಲ್ಲಿ ನೋಡಿ ಡೈರೆಕ್ಟಾಗಿ ಏನಂತ ಅಂದರೆ ಫಾರ್ಮುಲಾನ ಕೇಳಿಬಿಟ್ಟಿದ್ದಾನೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಯಾರಲಲ್ ಲೈನ್ಸ್ ಅಂತ. ಎಸ್, ಇಲ್ಲಿ 14th ಸೊ ಕಾರ್ನರ್ ಪಾಯಿಂಟ್ಸ್ಗಳನ್ನ ಮೆನ್ಷನ್ ಮಾಡಿ ಮಿನಿಮಮ್ ಆಫ್ Z ಅಂತ ಕೇಳಿದಾನೆ. ಇದನ್ನು ಸಾಲ್ವ್ ಮಾಡೋದು ತುಂಬ ಸಿಂಪಲ್. ಈ ಎಲ್ಲ ಪಾಯಿಂಟ್ಸ್ಗಳನ್ನ ಹೋಗಿ ನಾವು ಅಬ್ಜೆಕ್ಟಿವ್ ಫಂಕ್ಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡ್ತಾ ಹೋದಾಗ ಮಿನಿಮಮ್ ವ್ಯಾಲ್ಯೂ ಯಾವ್ದು ಬರುತ್ತೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು. ಇದು ಕೂಡ ರಿಸಲ್ಟ್ನೇ MCQ ಅಲ್ಲಿ ಪ್ರೊಬಾಬಿಲಿಟಿ ಚಾಪ್ಟ್ರಿಂದ. ಎಸ್, ಇನ್ನು ಬಂದುಬಿಟ್ರೆ ಸೊ ಆ್ಯಸ್ ಯೂಶುವಲ್ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್
ಎ ಈಸ್ ಸಿಂಗ್ಯುಲರ್ ಅಂತ, ಸಿಂಗ್ಯುಲರ್ ನಾನ್ ಸಿಂಗ್ಯುಲರ್ ಅಂತ ಏನಾದರೂ ಓದ್ಕೊಂಡಿದ್ವಿ ಅಂದರೆ ಗೊತ್ತಾಗುತ್ತೆ, ಇರಲಿಲ್ಲ ಅಂದರೆ ಸೊ ಗೊತ್ತಾಗಲ್ಲ. ಸಿಂಪಲ್, ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಅದರ ಡಿಟರ್ಮೆಂಟ್ ಯಾವಾಗಲೂ 0 ಆಗಿರುತ್ತೆ, ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಅದರ ಡಿಟರ್ಮೆಂಟ್ ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ತೀವಿ. ಆಮೇಲೆ ಇದು ಕೂಡ ಅಷ್ಟೇ, ಇಲ್ಲಿ ಸೊ 3 ಡೈಮೆನ್ಷನಲ್ ಜಿಯೋಮೆಟ್ರಿಯಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿದಂಥ ಕ್ವಶನ್ ಇದು. ಫಾರ್ ಎನಿ ಲೈನ್ ದ ನಂಬರ್ ಆಫ್ ಪಾಸಿಬಲ್ ನಂಬರ್ ಆಫ್ ಡೈರೆಕ್ಷನ್ ಕೊಸೈನ್ಸ್ ಆರ್ ಅಂತ ಹೇಳಿದಾನೆ. ಒಂದು ಲೈನಿಗೆ ಸೊ ಎಷ್ಟು ಸೆಟ್ ಆಫ್ ಡೈರೆಕ್ಷನ್ ಕೊಸೈನ್ಸ್ ಇರ್ತಾವೆ ಅಂತ ಕೇಳಿದಾನೆ. ಸೊ ಅದು ಕೂಡ ನೋಟ್ ಅಂತ ಬರ್ಸಿದ್ರಲ್ಲಿ ಇದೆ. ಸೊ ನಾವು ಅದನ್ನು ಓದ್ಕೊಂಡಿರಲ್ಲ ಅಷ್ಟೇ. ಅಂದರೆ ಒಟ್ಟಾರೆಯಾಗಿ ನಮಗೆ ತಿಳಿದು ಬಂದಿದ್ದೇನೆಂದರೆ MCQsಗಳನ್ನ ಸೊ ಕರೆಕ್ಟಾಗಿ ಪ್ರಿಪೇರ್ ಆಗಬೇಕಾದಾಗ ಎಲ್ಲ ಚಾಪ್ಟರ್ಸಲ್ಲಿ ಬರುವಂಥ ರಿಮಾರ್ಕ್ಗಳನ್ನ ಮತ್ತು ನೋಟ್ ಅಂತ ಏನೇನು ಇದ್ವಲ್ವ ಟೆಕ್ಸ್ಟ್ ಬುಕ್ಕಲ್ಲಿ, NCERT ಟೆಕ್ಸ್ಟ್ ಬುಕ್ಕಲ್ಲಿ ಅವುಗಳನ್ನ ಕರೆಕ್ಟಾಗಿ ಪ್ರಿಪೇರ್ ಆಗಿ. ಓಕೆ, ಸೊ ಡೋಂಟ್ ವರಿ. ಸೊ ನಾನು ಎಲ್ಲ ಚಾಪ್ಟರ್ ವೈಸ್ ಅದನ್ನು ಡಿಸ್ಕಸ್ ಮಾಡ್ತೀನಂತೆ. ಎಸ್, ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸೊ ಚಿಕ್ಕಬಳ್ಳಾಪುರ ಕ್ವಶನ್ ಪೇಪರ್, ಅದು ಚಿಕ್ಕಬಳ್ಳಾಪುರ ಡಿಸ್ಟಿಕದ್ದು. ಎಸ್, ಹಾಂ, ಇಲ್ಲೂ ಕೂಡ ಅಷ್ಟೇ ನೋಡಿ. ಹಾಂ, ಈ ರಿಸಲ್ಟು ಸೊ ನಮಗೆ ಇಲ್ಲಿ ಮೆನ್ಷನ್ ಮಾಡಿದಾನಲ್ಲ. ಸೊ 5th ಒನ್ ಡಿಟರ್ಮಿನೆಂಟ್ ಆಫ್ 2a ಅಂತ ಡೈರೆಕ್ಟಾಗಿ ಅಂದರೆ ಸೊ ನಾವೇನು ಮಾಡ್ತೀವಿ ಅಂತಂದರೆ ಡಿಟರ್ಮೆಂಟ್ ಆಫ್ 2a ಅಂತಂದರೆ ಡಿಟರ್ಮೆಂಟ್ನ ಫೈಂಡ್ ಔಟ್ ಮಾಡೋದಕ್ಕೆ ಮ್ಯಾಟ್ರಿಕ್ಸಿಗೆ 2 ಮಲ್ಟಿಪ್ಲೈ ಮಾಡಿ ಆನ್ಸರ್ನ ಫೈಂಡ್ ಔಟ್ ಮಾಡ್ತಿದ್ವಿ. ಬಟ್ ಅವನ ಆನ್ಸರ್ನ ಡಿಫ್ರೆಂಟ್ ಫಾರ್ಮಲ್ಲಿ ಕೇಳಿದ್ದಾನೆ. ಓಕೆ, ಇದನ್ನೇ ಸ್ವಲ್ಪ ಟ್ವಿಸ್ಟ್ ಅಂತ ಅನ್ನೋದು. ಅಂದರೆ ಒಂಚೂರು ಯಾರು ಕರೆಕ್ಟಾಗಿ ಅನಲೈಸ್ ಮಾಡ್ತಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಬರೀ ನಾವು ಸೊ ಮಗಪ್ ಮಾಡಿಕೊಂಡು ಬಾಟ್ ಮಾಡಿಕೊಂಡು ಹೋಗಿದ್ವಿ ಅಂತಂದರೆ ಅರ್ಥ ಆಗಿರಲ್ಲ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಸೊ ಹಾಟ್ಸ್ ಅಂತ ಕೇಳಿ ಸುಮ್ಮನೆ ಹೆದರುವಂಥ ಅವಶ್ಯಕತೆ ಇಲ್ಲ, ಭಾಳ ಸಿಂಪಲ್ ಇರುತ್ತೆ. ನೋಡಿ, ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಲ್ಲಿ x² × e⁻⁻x ಈಸ್ ಇನ್ಕ್ರೀಸಿಂಗ್ ಇನ್ ದ ಇಂಟರ್ವಲ್ ಅಂತ ಕೇಳಿದಾನೆ. ಯೂಶಲಿ ಇದನ್ನು 2 ಮಾರ್ಕ್ಸಿಗೂ ಕೂಡ ಕೇಳಿರಲಿಲ್ಲ ಸೊ ನಮ್ಮ ಥಿಯರಿಲಿ. ಬಟ್ MCQ ಅಲ್ಲಿ ಕೇಳಿಬಿಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕರೆಕ್ಟಾಗಿ ಪ್ರಿಪೇರ್ ಆಗೋಣ. ಎಸ್, ಡೋಂಟ್ ವರಿ. ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಕೇಳಿದಾನೆ ವೆಕ್ಟರ್ಸ್ ಚಾಪ್ಟರಿಂದ. ಇಲ್ಲಿ ಈ ಕ್ವಶನ್ ಪೇಪರ್, ಪ್ರೆಸೆಂಟ್ ಕ್ವಶನ್ ಪೇಪರ್ಲಿ ಆ ಥರ ಯಾವ ಕ್ವಶನ್ನು ಟ್ವಿಸ್ಟ್ ಮಾಡಿಲ್ಲ ವೆಕ್ಟರ್ಸ್ ಚಾಪ್ಟರಿಂದ. ಮತ್ತು ಸೇಮ್ ಕ್ವಶನ್ ರಿಪೀಟ್ ಆಗಿದೆ ಇದಕ್ಕೆ 14th ಒನ್ ಲೀನಿಯರ್ ಪ್ರೋಗ್ರಾಮಿಂದ. 15th ಒನ್ ಪ್ರೊಬಾಬಿಲಿಟಿಗೆ ಒಂಚೂರು ಈ ಥರ ಬೇರೆ ಕೇಳಿದಾನೆ, ಆನ್ಸರ್ ಮಾಡ್ಬೋದು, ಅದು ಕೂಡ ಡೈರೆಕ್ಟ್ ಆಗಿದೆ. ಎಸ್, ಇನ್ನು ಮತ್ತು ವಾಪಸ್ ನೋಡಿದ್ವಿ ಅಂತಾರೆ MCQsಲ್ಲಿ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇದೆ. ಎಸ್, ಹಾಂ, ಇಲ್ಲಿ ಸೊ ಡೈರೆಕ್ಟ್ ಕ್ವಶನ್ಸ್ ಈ ಎಸ್ಪೆಷಲಿ ಈ ಕ್ವಶನ್ ಪೇಪರ್ಲಿ ಆ ಥರದ್ದು ಯಾವುದೂ ಜಾಸ್ತಿ ಟ್ವಿಸ್ಟ್ಸ್ ಆಗಿರಲಿಲ್ಲ. ಸೊ ಡೈರೆಕ್ಟ್ ಕ್ವಶನ್ಸ್ಗಳಿದ್ದಾವೆ ನೋಡಿ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡಿ. ಸೊ ಈ ಎಲ್ಲ ಕ್ವಶನ್ ಪೇಪರ್ಸ್ಗಳನ್ನ ಮತ್ತು ಅಪ್ಕಮಿಂಗ್ MCQs ಚಾಪ್ಟರ್ ವೈಸ್ MCQsಗಳನ್ನ ನಾನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತೀನಂತೆ. ಅವೆಲ್ಲ ಥರದ್ದು PDF ನೀವು ಸೊ ಇನ್ಸ್ಪೈರಿಂಗ್ ಮ್ಯಾಥ್ ಆ್ಯಪಲ್ಲಿ ಸೊ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಅದರಲ್ಲಿ ಇರುವಂತಹ ಫ್ರೀ ಸ್ಟಡಿ ಮೆಟೀರಿಯಲಲ್ಲಿ ಸೆಕ್ಷನ್ಗೆ ಹೋದ್ರಿ ಅಂತಂದರೆ ಡೈರೆಕ್ಟಾಗಿ ಈ ಎಲ್ಲ ಮೆಟೀರಿಯಲ್ಸ್ಗಳು, ಈ ಎಲ್ಲ ಕ್ವಶನ್ ಪೇಪರ್ಸ್ಗಳು ಫ್ರೀಯಾಗಿ ಡೌನ್ಲೋಡಿಗೆ ಸಿಗುತ್ತೆ. ಸೊ ಇನ್ನು ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಹೇಳಿದಂಗೆ ಮೆನ್ಷನ್ ಮಾಡಿದಂಗೆ ಕೆಮಿಸ್ಟ್ರಿ ಸಬ್ಜೆಕ್ಟನ್ನು ಕೂಡ ಅದರ ಪಾಸಿಂಗ್ ಪ್ಯಾಕೇಜ್ ಮತ್ತು ಅದರ ಸ್ಟಡಿ ಮೆಟೀರಿಯಲ್ನು ಕೂಡ ಸೊ ಆ್ಯಪಲ್ಲಿ ನಿಮಗೆ ಸಿಗುತ್ತೆ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.